ಪ್ರಿಯಕರನ ಕರ್ಮಕಾಂಡವನ್ನು ಕಂಡು ಶಾಕ್ ಆಗಿದ್ದಾಳೆ ಇಲ್ಲಿ ಯುವತೆ. ಪೊಲೀಸರ ಒಂದು ಮುಂದೆನೆ ಅಥವಾ ಪೊಲೀಸ್ ಠಾಣೆಯಲ್ಲಿನೇ ಪ್ರೇಮಿ ಕಟ್ಟಿದ್ದಂತಹ ಒಂದು ತಾಳಿಯನ್ನು ಕಿತ್ತಿ ಎಸೆದ್ಬಿಟ್ಟಿದ್ದಾಳೆ. ಆ ಪ್ರೇಯಸಿ ಏನಿದ್ದಾರೆ ಆಕೆ ಈ ರೀತಿಯಾಗಿ ನಡ್ಕೊಂಡಿದೆ. ಯಾಕಂದರೆ ಆತನ ಎಲ್ಲ ಒಂದು ದುಷ್ಕೃತ್ಯಗಳು ಕರ್ಮಕಾಂಡ ಬಯಲಾಗಿದೆ. ಅವರಿಬ್ಬರು ಪ್ರೀತಿಸಿ ಮದುವೆ ಕೂಡ ಆಗಿತ್ತು. ಕಾರಲ್ಲಿ ತೆರಳುತ್ತಿದ್ದಂತಹ ಇಬ್ಬರು ಏನಿರ್ತಾರೆ ಅವರನ್ನ ಅಡ್ಡಗಡ್ದಂಥ ಯುವತಿ ಏನು ಮಾಡ್ತಾಳೆ, ಪೋಷಕರು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನೇರವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಆ ವೇಳೆನೇ ಯುವಕನ ಬಂಡವಾಳ ಎಲ್ಲವೂ ಕೂಡ ಬಯಲಾಗ್ಬಿಟ್ಟಿದೆ. ಒಂದೊಂದೇ ಬಯಲಿಗೆ ಬಂದಿದ್ದ ಆತನೊಂದು ವಿಚಾರಗಳು. ಈ ಹಿಂದೆ ಹಲವರಿಗೂ ಈತ ಮೋಸ ಮಾಡಿದ್ದ ಎನ್ನುವಂತಹ ವಿಚಾರ ಗೊತ್ತಾಗಿದೆ ಆ ಯುವತಿಗೆ. ಜೊತೆಗೆ ಪೋಕ್ಸೋ ಪ್ರಕರಣ ಕೂಡ ಆತನ ಮೇಲಿತ್ತಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆ ಯುವತಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾಳೆ. ಇಂಥನ ಜೊತೆ ನಾನು ಯಾಕೆ ಇರಬೇಕು ಅಂತ ಹೇಳಿ ಪೊಲೀಸರ ಎದುರಿಗೆ ತಾಳಿಯನ್ನು ಕಿತ್ತು ಒಸ್ತು ಬಿಟ್ಟಿದ್ದ. ಈ ರೀತಿ ಘಟನೆ ಆಗಿದೆ. ಪ್ರಿಯಕರನ ಒಂದು ಬಂಡವಾಳ ಎಲ್ಲ ಕೂಡ ಗೊತ್ತಾಗ್ತಾ ಇದ್ದಂತೆ ಅದು ಕಟ್ಟಿದಂತಹ ತಾಳಿಯನ್ನು ಕಿತ್ತೆಸೆದು ಪೋಷಕರ ಜೊತೆ ಅವರ ತಂದೆ ತಾಯಿಯ ಜೊತೆ ಯುವತಿ ಹೋಗಿಬಿಟ್ಟಿದ್ದಾಳೆ. ಇಂತಹ ಒಂದು ಘಟನೆ ಆಗಿರುವಂಥದ್ದು ಚಿಕ್ಕಬಳ್ಳಾಪುರ ನಗರದ ಗಂಗನ ನಿತ್ಯ ಏನಿದೆ ಆ ಬಡಾವಣೆ ನಿವಾಸಿಯಾಗಿರುವಂಥ ಸಂದೀಪ್ ಏನಿದೆ ಆತ ನಡೆದಿದ್ದಾನೆ. ಪೇಂಟ್ ಕೆಲಸಗಾರನಾಗಿ ಈತ ಸಂದೀಪ್ ಕೆಲಸ ಮಾಡ್ತಾ ಇದ್ದ ಚಿಕ್ಕಬಳ್ಳಾಪುರ ನಗರದ ಕಾಂತವಾರ ಬಡಾವಣೆಯ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳವನ್ನು ಕೂಡ ಈತ ಹಾಕಿದ್ದ. ಆಕೆಯ ಜೊತೆ 2 ದಿನಗಳ ಹಿಂದೆ ಎಸ್ಕೇಪ್ ಕೂಡ ಆಗಿದ್ದ ಈತ. ಚಿಂತಾಮಣಿಯ ದೇವಸ್ಥಾನವೊಂದರಲ್ಲಿ ಆಕೆಗೆ ತಾಳಿಯನ್ನು ಕೂಡ ಕಟ್ಟಿರ್ತಾನೆ. 2024ರಲ್ಲಿ ನಾಯನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿಸಿ ಸಂದೀಪ್ ಈತ ಪ್ರೀತಿ ಮಾಡಿರ್ತಾನೆ. ಆಕೆಯನ್ನು ಮದುವೆ ಕೂಡ ಮಾಡಿಕೊಂಡಿರ್ತಾನೆ. ಪ್ರಶಾಂತ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಕೂಡ ಮಾಡಿದ್ದ ಅನ್ನುವಂಥ ಆರೋಪ ಕೇಳಿಬರುತ್ತೆ ಈತನ ಮೇಲೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಯಲ್ಲೇ ಈತನ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರೋದು ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಂತಹ ಯುವತಿ, ಇವನ ಸಹವಾಸವೇ ಬೇಡ, ಇವನು ಈ ರೀತಿಯಾಗೆಲ್ಲ ನಡೆದುಕೊಂಡಿದ್ದಾನೆ, ಈ ರೀತಿ ಪ್ರಕರಣಗಳು ಎಲ್ಲ ಇದೆ, ಬೇರೆಯವರಿಗೆ ಮೋಸ ಮಾಡಿದ್ದಾನೆ, ಇನ್ನು ಮುಂದೆ ನನಗೂ ಕೂಡ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಯೋಚನೆ ಮಾಡಿ ಆ ಸಂದೀಪ್ ಕಟ್ಟಿದ್ದಂತಹ ಒಂದು ತಾಳಿಯನ್ನು ಕಿತ್ತೆಸೆದು ಅವರ ತಂದೆ ತಾಯಿಯ ಜೊತೆ ಹೋಗಿದ್ದಾಳೆ. ಹೀಗಾಗಿ ನೋಡಿ, ಹೆಣ್ಣುಮಕ್ಕಳು ಯಾವಾಗ ಯಾವ ವಿಚಾರದಲ್ಲಿ ಹೆಂಗಿರಬೇಕು ಹಂಗಿದ್ರೆ ಮಾತ್ರ ಅದು ಸರಿ. ಸುಮ್ಮನೆ ದುಡುಕಿನ ನಿರ್ಧಾರಗಳು ತೆಗೆದುಕೊಳ್ಳೋದು, ಆಮೇಲೆ ಈ ರೀತಿಯಾಗಿ ಘಟನೆಗಳು ಆಗೋದು, ಅದರಿಂದ ನೋವು ಮಾಡ್ಕೊಳ್ಳೋದು. ಕೆಲವರು ಗಟ್ಟಿಯಾಗಿರುವಂತಹ ಮಹಿಳೆಯರು ಅದನ್ನು ಎದುರಿಸಿ ನಿಲ್ತಾರೆ. ಏನೋ ಆಗಿದ್ದಾಗ್ಬಿಟ್ಟಿದ್ದು ಮುಂದಿನ ಜೀವನವನ್ನು ಆದರೂ ಚೆನ್ನಾಗಿ ನೋಡ್ಕೊಳ್ಳೋದಂತ ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ತುಂಬ ಸೆನ್ಸಿಟಿವ್ ಆಗಿರೋರು ಏನು ಮಾಡ್ತಾರೆ, ಇಂಥ ಘಟನೆಯನ್ನು ಮನಸ್ಸಿಗೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾವನ್ನಪ್ತಾರೆ, ಅವರ ಜೀವನವನ್ನೇ ಅಂತ್ಯ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಘಟನೆಗಳು ಸಾಕಷ್ಟು ಆಗ್ತಾ ಇವೆ. ಹೀಗಾಗಿ ನೀವು ಪ್ರೀತಿಯಲ್ಲಿ ಬೀಳುವ ಮುಂಚೆ ಅಥವಾ ಯಾರನ್ನಾದರೂ ಪ್ರೀತಿಸಿ ಅವರ ಹಿಂದೆ ಹೋಗುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಿಳಿದುಕೊಳ್ಳಿ. ಅಥವಾ ನಿಮ್ಮ ತಂದೆ ತಾಯಿಗೆ ಹೇಳಿ ಮೊದಲು ಒಪ್ಪಿಸುವಂಥ ಕೆಲಸ ಮಾಡಿ. ಅವರು ಒಪ್ಪಿಲ್ಲ ಅಂದಮೇಲೆ ಆ ನಂತರ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿರಬೇಕು, ನಿಮ್ಮ ಜೀವನವನ್ನು ರೂಪಿಸುವಂತಿರಬೇಕು. ಭವಿಷ್ಯದಲ್ಲಿ ನೀವು ತುಂಬ ಚೆನ್ನಾಗಿ 4 ಜನ ಹೊಗಳುವಂತೆ ಮೆಚ್ಚಿಕೊಳ್ಳುವಂತೆ ಬಾಳುವ ರೀತಿಯಾಗಿರಬೇಕು. ಆದರೆ ಇಂಥವರ ಜೊತೆ ಹೋಗಿ ಹೀಗೆಲ್ಲ ಹಾಕಿ ನಿಮ್ಮ ಮರ್ಯಾದೆ ನೀವು ಕಳೆದುಕೊಂಡು ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನೀವು ನೋವು ಮಾಡಿ ಏನು ಸಾಧಿಸ್ಬೇಕನ್ನೋದು ಏನೂ ಇಲ್ಲ. ಬರೀ 18 ವರ್ಷ ಅಂತ ಇನ್ನೂ ಆ ಹುಡುಗಿಗೆ ಇನ್ನೂ ಕೂಡ ಬುದ್ಧಿ ಬೆಳಿಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಬೇಕು. ಅದೇನೂ ಇಲ್ಲ ಈ ಕಾಲದವ್ರಿಗೆ. ಅದೇನೋ ಯಾರು ಮಾಡ್ತಾರೆ, ನಾವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ, ಹೋಗಿ ಹಿಂಗೆಲ್ಲ ಮಾಡ್ಕೊಳ್ತಾರೆ. ಇದನ್ನೇ ಕೆಲವರು ಕಾಯ್ತಾ ಇರ್ತಾರೆ. ಮೋಸ ಮಾಡೋಕ್ಕಂತಾನೆ ಕೆಲವರು ಇರ್ತಾರೆ. ಕೆಲವರು ಮದುವೆ ಆಗಿದ್ದರೂ ಇನ್ನೊಬ್ಬರು ಬೇಕು ಅಂತಾರೆ. ಒಂದು ಹುಡುಗಿ ಜೊತೆ ಪ್ರೀತಿ ಮಾಡ್ತಾ ಇದ್ರು, ಇನ್ನೊಂದು ಹುಡುಗಿ ಬೇಕು ಅಂತಾರೆ. ಈ ಹುಡುಗಿದ್ರೂ ಮತ್ತೊಬ್ಬರು ಬೇಕು ಅಂತ ಹೇಳ್ತಾರೆ. ಹಿಂಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಇವೆಲ್ಲವೂ ಇದ್ದಾಗ ಇದನ್ನು ತಿಳಿದುಕೊಂಡು ಮುಂದುವರೆದರೆ ಚೆನ್ನಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಇದೊಂದು ಕಿವಿ ಮಾತು. ಇಲ್ಲ ಅಂತಂದರೆ ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಅದರಿಂದ ನಿಮ್ಮ ತಂದೆ ತಾಯಿ ಕುಟುಂಬ ಎಲ್ಲರಿಗೂ ಕೂಡ ನೋವಾಗುವಂತಹ ಸಾಧ್ಯತೆ ಇದೆ. ಇಲ್ಲೊಂದು ಪ್ರಕರಣ ಎಂದು ಈಗ ಯುವತಿ ಬುದ್ಧಿ ಕಲ್ತ್ಕೊಂಡಿದ್ದಾಳೆ. ಇವನು ಬೇಡ ಅಂತ ಹೇಳಿ ತಾಳಿನ ಕಿತ್ತೊಸ್ತು ಅವರ ತಂದೆ ತಾಯಿಯ ಜೊತೆ ಹೋಗಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.